ನೋಡಿ, ಈ ಪ್ರದೀಪ್ ಈಶ್ವರ್ ಅವರು ಯಾಕೋ ತಮ್ಮ ನಾಲ್ಗೆ ಮೇಲೆ ಹಿಡಿತಾ ಇಲ್ವಾ? ಪದೇ ಪದೇ ಅವರು ತಮ್ಮ ಮಾತುಗಳ ಮುಖಾಂತರವೇ ಪ್ರದೀಪ್ ಈಶ್ವರ್ ಅವರು ವಿವಾದಕ್ಕೆ ಈಡಾಗ್ತಾರೆ. ಯಾಕಂದರೆ ನಾಲಿಗೆಗೂ ತಲೆಗೂ ಕನೆಕ್ಷನ್ನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಪ್ರದೀಪ್ ಈಶ್ವರ್ ಅವರಿಗೆ. ಅವರ ಮಾತುಗಳು ಪ್ರತಿ ಬಾರಿಯೂ ಕೂಡ ಅದನ್ನು ಹೈಕಮಾಂಡ್ ಮಟ್ಟದ ನಾಯಕರನ್ನ ಮೆಚ್ಚಕ್ಕೆ ಮಾತಾಡ್ತಾರಾ, ಡಿ ಕೆ ಶಿವಕುಮಾರ್ ಅವ್ರನ್ನ ಮೆಚ್ಚೋ ಮಾತಾ, ಸಿದ್ದರಾಮಯ್ಯ ಅವರ ಮೆಚ್ಚೋ ಮಾತಾ ಗೊತ್ತಿಲ್ಲ. ಪದೇ ಪದೇ ಅವರ ಹೇಳಿಕೆಗಳೇ ಒಂದಷ್ಟು ವಿವಾದಕ್ಕೆ ಈಡಾಗ್ತಾ ಇರುತ್ತೆ. ಅವರು ಕುಮಾರಸ್ವಾಮಿಯವರ ವಿಚಾರವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಕುಮಾರಸ್ವಾಮಿಯವರ ಪಂಚೆ ವಿಚಾರ, ಅವರ ವಾಚ್ ವಿಚಾರ, ಅನಿತಾ ಕುಮಾರಸ್ವಾಮಿಯವರ ಜಮೀನಿನ ವಿಚಾರ ಎಲ್ಲವನ್ನ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. JDS ಕಾರ್ಯಕರ್ತರುಗಳು, ಕುಮಾರಸ್ವಾಮಿಯವರ ಅಭಿಮಾನಿಗಳು ಈಗ ಪ್ರದೀಪ್ ಈಶ್ವರ್ ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಏನಂತ ಕಿಡಿಕಾರ್ತಾರೆ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿದ್ರೆ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಉಳಿದಿದ್ದೆಲ್ಲ ದುಬಾರಿಯಂತೆ. ಅದರ ಜೊತೆಗೆ ಅನಿತಾ ಕುಮಾರಸ್ವಾಮಿಯವರು ಜಮೀನನ್ನು ಮಾರಿ ರಾಮರಾಜ್ ಪಂಚೆ ಖರೀದಿಸಿದ್ದಾರೆಯೇ ಅನ್ನುವಂತಹ ಪ್ರಶ್ನೆ. ಪ್ರಧಾನಿ ಮಗ CM ಆಗಬಹುದು, ಮೊಮ್ಮಗ MP ಆಗಬಹುದು, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ CM ಆಗಬಾರ್ದಾ ಪ್ರಶ್ನೆ ಮಾಡಿರೋದು. ಇಲ್ಲೆಲ್ಲೂ ಯಾರು ಓಪನ್ ಆಗಿ ಕುಮಾರಸ್ವಾಮಿ ಅವರು CM ಆಗಬಾರ್ದು, ಡಿ ಕೆ ಶಿವಕುಮಾರ್ ಅವರು ಅಂತೂ ಹೇಳಿಲ್ಲ. ಬಟ್ ಈ ಪ್ರದೀಪ್ ಈಶ್ವರ್ ಅವರು, ಈ ಬಾಲಕೃಷ್ಣ ಅವರು ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನು ಮುಂದುವರೆದಂತೆ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಳಿ 85 ವಾಚ್ ಇದೆಯಂತೆ. ನೋಡಿ ಎಷ್ಟು ಕರೆಕ್ಟಾಗಿ ಲೆಕ್ಕ ಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಅಂತ. 700ರಿಂದ 800 ಎಕರೆ ಜಮೀನು ಇದೆಯಂತೆ. ಅವರ ವಾಚ್ಗಳ ಮೌಲ್ಯವೇ, ಕುಮಾರಸ್ವಾಮಿ ಅವರ ವಾಚ್ಗಳ ಮೌಲ್ಯವೇ 10ರಿಂದ 20 ಕೋಟಿ ರೂಪಾಯಿ ಆಗುತ್ತಂತೆ. ಇಷ್ಟು ಆಸ್ತಿಯನ್ನು ಅವರೇನು ಬದನೆಕಾಯಿ ಮಾರು ಗಳಿಸಿದ್ರಾ ಪ್ರದೀಪ್ ಈಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ರು ಈ ಪೋಸ್ಟರ್ ವಿಚಾರಕ್ಕೆ. ನಮಗೂ ಪೋಸ್ಟರ್ ಹಂಚಕ್ಕೆ ಬರುತ್ತೆ, ಬಟ್ ಅಂತ ಕೀಳ್ಮಟ್ಟಕ್ಕೆ ನಾವು ಇಳಿಯಲ್ಲ. ಕಾಲೇಜ್ಗಳೆಲ್ಲ ಕಟ್ಟಿದಾರಲ್ಲ, ಅದೆಲ್ಲ ಬದನೆಕಾಯಿ ಮಾರ್ಬಿಟ್ಟು ಬದನೆಕಾಯಿ ಬೆಳೆದು ಕಟ್ಟಿದಾರ ಅಂದಿದ್ದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವರು ಕೌಂಟರ್ ಕೊಟ್ಟಿರೋದು. ಮಾಧ್ಯಮದೊಂದಿಗೆ ಮಾತನಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಮಾತನಾಡ್ತಾ ಹೇಳ್ತಾರೆ, ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬ ಸದಸ್ಯರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಅದರ ಜೊತೆಗೆ ಪರಿಶ್ರಮ ನೀಟ್ ಅಕಾಡೆಮಿಗೆ CA ಸೈಟ್ ಮಂಜೂರಾಗಿರುವ ಕುರಿತು ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸ್ತಾರೆ. ತಾಕತ್ತಿದ್ರೆ ನನ್ನ ಮೇಲೆ IT ED ದಾಳಿ ಮಾಡಿಸಿ ಸವಾಲಾಗ್ತಾರೆ. ನಾನು OBCಗಳು ತುಳಿಸಿಕೊಳ್ಳೋದಕ್ಕೆ ಅರ್ಹರು ಅಂತ ಅಂದ್ಕೊಳ್ಳೋಣ, ಆದರೆ ಒಕ್ಕಲಿಗರು ಬೆಳೀತಾ ಇದ್ರೆ ಯಾಕೆ ತುಳಿತೀರಾ? ಪ್ರಧಾನಿ ಮಗ CM ಆಗ್ಬಹುದು, ಮೊಮ್ಮಗ MP ಆಗಬಹುದು, ಡಿ ಕೆ ಶಿವಕುಮಾರ್ ರಾಜ್ಯದ CM ಆಗಬಾರ್ದಾ? ಮಗನನ್ನ 3 ಸಲ ನಿಲ್ಲಿಸಿದ್ರು ಗೆಲ್ಸಕ್ಕಾಗಲಿಲ್ಲ ಕುಮಾರಸ್ವಾಮಿ ಅವರೇ. ಅನಾಥ ಹುಡುಗನನ್ನ ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬಂದಿದೆ. ಇದು ನಮ್ಮ ಪಕ್ಷದ ತಾಕತ್ತು. ನಾನು ರೈತನ ಮಗ. ಕುಮಾರಸ್ವಾಮಿಯವರ ಬಳಿ 700ರಿಂದ 800 ಎಕರೆ ಜಮೀನಿದೆ. ಇದರ ಸೋರ್ಸ್ ಏನು ಕುಮಾರಸ್ವಾಮಿ ಅವರೇ ಉತ್ತರ ಕೊಡಿ. ಬಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಬಳಿ 32 ಎಕರೆ ಜಮೀನಿದೆ. ಇದಕ್ಕೆ ನೀಡಿದ 32 ಕೋಟಿ ಎಲ್ಲಿಂದ ಬಂತು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿಯವರ ಅಭಿಮಾನಿಗಳು, JDS ಕಾರ್ಯಕರ್ತರು ಅವರದ್ದೇ ಆದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಯ್ಯೋ ಪ್ರದೀಪ್ ಈಶ್ವರ್ ಅವರೇ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ. ಅವ್ರು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಭೂಮಿಯ ಬೆಲೆ ಬಹಳ ಕಡಿಮೆ ಇತ್ತು, ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಹೌದು, ಆದರೆ ಈಗ ಅದು ಕೋಟ್ಯಾಂತರ ರೂಪಾಯಿ ಆಗಿದೆ. ನಿಮಗೆ ಭೂಮಿ ಬೆಲೆ ಗೊತ್ತಿಲ್ಲ, ಯಾಕೆ ಮಾತಾಡ್ತೀರಾ ಅಂತ ಹೇಳಿ. ಸೊ ಮುಂದುವರೆದಂತೆ ಮಾತಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಈ ಭೂಮಿಯನ್ನು ಪಂಚೆ ಮಾಡಿ ಖರೀದಿ ಮಾಡಿದ್ರಾ? ತೋಟದ ಮನೆಯಲ್ಲಿ ಬದನೆಕಾಯಿ ಮಾರಾಟ ಮಾಡಿ ಖರೀದಿ ಮಾಡಿದ್ರಾ? ಬಳ್ಳಾರಿಯಲ್ಲಿ ಕಿಕ್ ಬ್ಯಾಕ್ ಬಂದಿತ್ತು, ಅದರಿಂದ ಖರೀದಿ ಮಾಡಿದ್ರಾ? ಇದು ಉತ್ತರ ಕೊಡಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ಸವಾಲನ್ನು ಹೇಗೆ ಸ್ವೀಕಾರ ಮಾಡ್ತಾರೆ? ನಾನು ನಿಮ್ಮಂತೆ ಕಿಕ್ ಬ್ಯಾಕು ಪರ್ಸೆಂಟೇಜ್ ತೆಗೆದುಕೊಂಡು ಹಣ ಮಾಡಿಲ್ಲ, ನನ್ನ ಸಂಸ್ಥೆಯ ಸಂಪಾದನೆಗೆ ತೆರಿಗೆ ಕಟ್ಟಿದ್ದೀನಿ. ಪರಿಶ್ರಮ ನೀಟ್ ಅಕಾಡೆಮಿಗೆ CA ನಿವೇಶನ ಮಾಡಿರೋ ವಿಚಾರವಾಗಿ ಹೈಕೋರ್ಟ್ ನನಗೆ ಚಾಟಿ ಬೀಸಿಲ್ಲ, ವಿವರಣೆಯಷ್ಟೇ ಕೇಳಿದೆ. ಹೈಕೋರ್ಟ್ಗೆ ಮಾಹಿತಿ ಕೊಡ್ತೀನಿ, ಕೇಸ್ ಗೆಲ್ತೀನಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 62 ವಾಚ್ ಕಟ್ಟಿದ್ದಾರೆ. ನೋಡಿ ಲೆಕ್ಕ ಹಾಕ್ಬಿಟ್ಟವ್ರೆ ಪ್ರದೀಪ್ ಈಶ್ವರ್ ಅವರು, ಡೈಲಿ 1, 2, 3 ಅಂತ. ಈ 62 ವಾಚ್ಗಳ ಪೈಕಿ ಒಂದು ವಾಚು ಕನಿಷ್ಠ 10 ಲಕ್ಷ ಅಂತೆ. ಈ ಪೈಕಿ 75ರಿಂದ 85 ಲಕ್ಷ ರೂಪಾಯಿ ಆಗಿರ್ಬೋದು. ಹೌದು, ನಿಮ್ಮ CM ಆಗಿದ್ದಾಗ ಸಿದ್ದರಾಮಯ್ಯ ಅವರು ಅದೆಂಥದ್ದು ಹೂಬ್ಲೆಟ್ ವಾಚ್ ಕಟ್ಟಿದ್ರಲ್ಲ, ಅದ್ರ ಬೆಲೆ ಎಷ್ಟು ಅಂತ ಹೇಳಿ ಈಗ JDS ಕಾರ್ಯಕರ್ತರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಾಚ್ನ ಮೌಲ್ಯ ಕುಮಾರಸ್ವಾಮಿ ಅವರ ಹತ್ರ ಇರೋದು ಎಲ್ಲ ವಾಚು ಸೇರಿಸಿದ್ರೆ 15ರಿಂದ 20 ಕೋಟಿ ಆಗುತ್ತಂತೆ. ಕುಮಾರಸ್ವಾಮಿ ಪಂಚೆ ಒಂದೇ ಸಿಂಪಲ್ಲು,
ಉಳಿದಿದ್ದೆಲ್ಲ ದುಬಾರಿ. ಈ ಪ್ರದೀಪ್ ಈಶ್ವರ್ ಅವರ ಈ ಹೇಳಿಕೆಗೆ, ಅವರ ಈ ರೀತಿಯ ಮಾತುಗಳಿಗೆ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅಥವಾ ಇಂಥ ಸಣ್ಣ ಪುಟ್ಟವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ಹೋಗ್ತಾರಾ, ಕಾದು ನೋಡಬೇಕು.